ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬುಧವಾರ ಒಂದು 11:30 ನಾನು ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ಬಾರ್ಲಿ ಅಕ್ಕಿ ಮತ್ತು ಕೆಂಪಕ್ಕಿನ ಬಳಸ್ಕೊಂಡು ದೋಸೆನ ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ಕಾರ್ಯಕ್ಕೆ ಹೋಗಿದ್ದೆ ನೋಡಿ, ಅಲ್ಲಿ ಪೂರಿ ಜೊತೆಗೆ ಸಾಗು ಕೊಟ್ಟಿದ್ರು. ಅದು ತುಂಬಾ ರುಚಿಯಾಗಿತ್ತು ಅಂತ ಅನ್ನಿಸ್ತು. ಹಾಗಾಗಿ ನಾನು ಮನೇಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಹಾಕಿ ಸಾಗು ಮಾಡ್ಕೊಂಡಿದ್ದೆ. ಅದೆರಡು ರೆಸಿಪಿನೂ ಕೂಡ ನಾನು ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಹಾಗೆ ಇವತ್ತು ಸ್ವಲ್ಪ ಮನೆಗೆ ಗ್ರಾಸರೀಸ್ನ ತರಬೇಕಿತ್ತು ಅಂತ ಹೇಳಿ ಶಾಪ್ನ ಕ್ಲೋಸ್ ಮಾಡಿಕೊಂಡು ನಾನು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೆ. ನಾನು ಮತ್ತು ಆಂಟಿ ಹೋಗ್ತಾ ಇದ್ದೀವಿ, ಅವರು ಕೂಡ ತೊಗೊಂಡು ಬರಬೇಕು ಅಂತಿದ್ರು. ಹಾಗಾಗಿ ಇಬ್ಬರು ಒಟ್ಟಿಗೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಗಲ್ಗುಂಟೆಲಿರುವಂಥ ಡಿ ಮಾರ್ಟ್ಗೆ ಹೋಗ್ತಾ ಇರೋದು. ನಾನು ಪ್ರತಿ ಸಲ ನೆಲಮಂಗಲ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೆ. ಈ ಸಲ ಆಂಟಿ ಬಗಲ್ಗುಂಟೆಲಿರೋದಕ್ಕೆ ಹೋಗೋಣ ಬಾ, ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ರು ಅಂದರೆ ನಿಜವಾಗ್ಲೂ ನಮಗೆ ಬಿಲ್ಲಿಂಗ್ ಮಾಡ್ಸೋಕ್ಕೆ ಆಗಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಆಮೇಲೆ ನಾನು ಆಂಟಿ ಯೋಚನೆ ಮಾಡ್ತಾಯಿದ್ದು, ಅಯ್ಯೋ ಇಲ್ಲಿಗೆ ಬರೋದಕ್ಕಿಂತ ನೆಲಮಂಗಲ ಡಿ ಮಾರ್ಟ್ಗೆ ಹೋಗಿದ್ರೇ ಒಳ್ಳೇದಾಗ್ತಿತ್ತು, ಬೇಗ ಎಲ್ಲನೂ ತೊಗೊಂಡು ಮನೆಗೆ ಬರ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಈ ಥರ ಎಡವಟ್ಟಾಗುತ್ತೆ. ನಾನು ಬಗಲ್ಗುಂಟೆ ಡಿ ಮಾರ್ಟ್ಗೆ ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ನಾನು ಯಾವಾಗಲೂ ನೆಲಮಂಗಲ ಡಿ ಮಾರ್ಟ್ಗೆ ಹೋಗೋದು, ಯಾಕಂದರೆ ಅಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ಬೋದು. ತುಂಬ ದೊಡ್ಡದಾಗೂ ಕೂಡ ಇದೆ. ನನಗೆ ಅಷ್ಟೊಂದು ಕ್ರೌಡ್ ಇರುತ್ತೆ ಯಾವಾಗಲೂ ಅಂತ ಕೂಡ ಅನಿಸಲ್ಲ. ಭಾನುವಾರ ಮಾತ್ರ ಜಾಸ್ತಿ ಜನ ಇರ್ತಾರೆ ಅಷ್ಟೇ. ಆದರೆ ನೆಲಮಂಗಲ ಸ್ವಲ್ಪ ದೂರ ಆಗುತ್ತೆ, ಈ ಬಗಲ್ಗುಂಟೆ ಡಿ ಮಾರ್ಟ್ ಆದರೆ ಸ್ವಲ್ಪ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದು. ಇನ್ನೇನು ಮಾಡೋಕ್ಕಾಗುತ್ತೆ, ಬಂದುಬಿಟ್ವಲ್ಲ, ಶಾಪಿಂಗ್ ಮಾಡ್ಕೊಂಡೇ ಹೋಗ್ಬೇಡೋಣ ಅಂತ ಹೇಳಿ ಎಲ್ಲನೂ ಕೂಡ ತೊಗೊಂಡಿದ್ದಾಯಿತು. ಹಾಗೆ ನನಗೆ ಬ್ಯಾಗ್ ಬೇಕಿತ್ತು, ಅದನ್ನು ನೋಡ್ತಾ ಇದ್ದೆ. ನನಗೇನೋ ಪ್ರೈಸು ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು. ಡಿ ಮಾರ್ಟಿಂದ ಬಂದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ವರ್ಕ್ ಇತ್ತು, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಅದು ಅಲ್ಲದೆ ಕಸ್ಟಮರ್ಸ್ ಕೂಡ ಬರ್ತಾನೆ ಇರ್ತಾರೆ ಅಲ್ವಾ, ನಾನು ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಕೊಂಡು ಕುತ್ಕೊತಿದ್ರೆ ಅವ್ರಿಗೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳಿ ನಾನು ವ್ಲಾಗ್ನ ಶುರು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಟೈಮ್ ಆಗೇ ಹೋಯಿತು. ಇವಾಗ ಟೈಮ್ ನೋಡಿದ್ರೆ 5 ಗಂಟೆ ಆಗಿದೆ. ಇವಾಗಾದರೂ ಮಾಡೋಣ ಅಂತ ಹೇಳಿ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನು ನಾನು ಇವತ್ತು ಡಿ ಮಾರ್ಟಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಜೊತೆಗೆ ರಾತ್ರಿ ಸ್ವಲ್ಪ ರಸಮ್ ಮಾಡಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ನಿಮಗೆಲ್ಲ ಹೇಳಿದ್ದೆ, ನಮ್ಮ ಸ್ಟುಡಿಯೋ ಬಗ್ಗೆ ಹೇಳ್ತೀನಿ. ನಾವು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದಾಗ ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದು, ಹಾಗೆ ಎಲ್ಲ ಎಕ್ವಿಪ್ಮೆಂಟ್ಸ್ಗೆಲ್ಲ ಎಷ್ಟೆಷ್ಟೆಲ್ಲ ಅಮೌಂಟ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಟೈಮ್ ಆಗೋಯ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋಕೆ ಆಗ್ತಾ ಇಲ್ಲ. ನಾನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಯಾಕಂದರೆ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಆವಾಗ ನನಗೆ ಇಲ್ಲಿ ನಿಂತ್ಕೊಂಡು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಎಲ್ಲೋ ಒಂದು ಕಡೆ ಕುತ್ಕೊಂಡು ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದ್ರ ಬದಲು ಅದನ್ನು ನಿಮ್ಮ ಜೊತೆ ತೋರಿಸ್ಕೊಂಡು ಈ ಎಕ್ವಿಪ್ಮೆಂಟ್ಸ್ಗೆ ಇಷ್ಟು ಅಮೌಂಟ್ ಆಯಿತು, ಇದಕ್ಕೆ ಇಷ್ಟು ಅಮೌಂಟ್ ಆಯಿತು ಅಂತ ಹೇಳಿದ್ರೆ ನಿಮಗೂ ಕೂಡ ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾನುವಾರ ಆ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬೆಳಗ್ಗೆ ಹೊತ್ತು ಒಂದು 7 ಗಂಟೆಗೆ ಬಂದರೆ ಕಸ್ಟಮರ್ಸ್ ಎಲ್ಲ ಇರಲ್ಲ ಅಲ್ಲ ಆ ಟೈಮಲ್ಲಿ, ಆವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಭಾನುವಾರ ವ್ಲಾಗ್ನ ಮಾಡಿಬಿಟ್ಟು ಸೋಮವಾರ ಇಲ್ಲಾಂದರೆ ಮಂಗಳವಾರ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಾನು ನನ್ನ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಈಗಾಗಲೇ 5 ಗಂಟೆ ಆಗೋಗ್ಬಿಟ್ಟಿದೆ. ನನ್ನ ಹಸ್ಬೆಂಡ್ ಬರ್ತಾರೆ, ಅವ್ರು ಬಂದಮೇಲೆ ನಾನು ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಡ್ಯೂಟಿ ಮುಗೀತು ಅಂದೆ. ಹಾಂ ಸರಿ. 6:30ಗೆ ಬಂದಿದ್ದಾರೆ. ಮಧ್ಯಾಹ್ನನೇ ಬೇರೆ ಚಿಕನ್ ಪೆಪ್ಪರ್ ಡ್ರೈ ತಿನ್ನಬೇಕು ಅಂತ ಹೇಳಿದ್ರು. ಈಗ ಹೋಗಿ ನಾನು ಯಾವಾಗ ಮಾಡೋದು? ಭಾನುವಾರ ಮಾಡಿರ್ಲಿಲ್ಲ, ಅದಕ್ಕೆ ಬೇಕು ಒಂದು ಏನೇನೋ ತಂದಿದ್ಯಾ. ಅದೇ ಎಲ್ಲ ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತಲ್ಲ. ಬೆಡ್ ಕವರ್ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿರೋದೇ ಕ್ವಾಲಿಟಿ. ಅದೇನು ಓಪನ್ ಮಾಡಬೇಡ ಅಪ್ಪು, ಇದು ಹಂಗೆ ಬ್ಲಾಗ್ ಮಾಡ್ಕೊಳ್ತೀನಿ. ಹಾಂ
ಅಂಗಡಿಗೆ ತಾನೇ ಇದು ಒಂದು ಇಲ್ಲಿಗೆ ಒಂದು ಮನೆಗೆ. ಕ್ಲೀನ್ ಪ್ಲೇಸ್. ಇನ್ನು ಇವಾಗ ಮನೆಗೆ ಬಂದು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಯಾಕೆ ಈ ಥರ ಲೈವಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ ಅಲ್ವಾ, ನೀವು ಯಾವಾಗ ಮನೆ ಕ್ಲೀನ್ ಮಾಡ್ಕೊಳ್ತೀರಾ, ಯಾವಾಗ ನೋಡಿದ್ರು ಶಾಪಲ್ಲೇ ಇರ್ತೀರಲ್ಲ, ಬರೀ ಅಡುಗೆ ಮಾಡೋದನ್ನು ತೋರಿಸ್ತೀರಾ ಮತ್ತು ಶಾಪ್ ಕ್ಲೀನ್ ಮಾಡೋದನ್ನೆಲ್ಲ ತೋರಿಸ್ತೀರಾ ಅಷ್ಟೇ, ಮನೆ ಕ್ಲೀನ್ ಮಾಡೋದೆಲ್ಲ ನೀವು ತೋರಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮಿನಿ ಬ್ಲಾಗಲ್ಲಿ 1 ನಿಮಿಷ ಟೈಮ್ ಇರೋದು, ಅದರಲ್ಲೂ ನನ್ನ ರೆಸಿಪಿನೆಲ್ಲ ತೋರಿಸ್ತೀನಿ. ಇನ್ನು ಮನೆ ಕ್ಲೀನ್ ಮಾಡೋದನ್ನೆಲ್ಲ ಹೆಂಗೆ ತೋರ್ಸೋಕ್ಕಾಗತ್ತೆ ಅಲ್ಲ, ಹಾಗಾಗಿ ನಾನು ತೋರ್ಸೋಕ್ಕೆ ಹೋಗಲ್ಲ. ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಒಂದು ರೌಂಡ್ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ನಾನು ಶಾಪ್ಗೆ ಹೋಗೋದು. ಇವಾಗ ನಿಮಗೆ ತೋರಿಸ್ತೀನಿ ನಾನು ನಮ್ಮ ಮನೆ ಯಾವ ಥರ ಇರುತ್ತೆ ನಾನು ಬಂದಮೇಲೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ನಾನು ಯಾವ ಥರ ಇಟ್ಟೋಗಿರ್ತೀನೋ ಅದೇ ಥರ ಇರುತ್ತೆ ಸಂಜೆ. ಯಾಕಂದರೆ ನಮ್ಮ ಮನೇಲಿ ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ನಾವು ಬರೋದು ಕೂಡ ಸಂಜೆ, ನಾನು ಬರೋದು ಕೂಡ ಸಂಜೆ, ಇನ್ಯಾರೂ ಇರಲ್ಲ ಅಲ್ಲ, ಹಾಗಾಗಿ ಮನೆ ನೀಟಾಗಿರುತ್ತೆ ಅಷ್ಟೇ. ಇನ್ನು ಬಂದಮೇಲೆ ಸ್ವಲ್ಪ ಪಾತ್ರೆಗಳಿರುತ್ತಲ್ಲ ಅದನ್ನು ತೊಳ್ಕೊಳ್ತೀನಿ ಅಷ್ಟೇ. ಬೆಳಗಿಂದು ತಟ್ಟೆ ಏನಾದರೂ ಇದ್ದರೆ ಅದನ್ನೆಲ್ಲ ಇವಾಗ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಇವಾಗ ಮೊದಲು ನಾನು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಶುರು ಮಾಡ್ತೀನಿ. ಆ ಚಿಕನ್ ಪೆಪ್ಪರ್ ಡ್ರೈನ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತು ಟೊಮೊಟೊ ರಸಮ್ ಮಾಡ್ತೀನಿ. ಟೊಮೊಟೊ ರಸಮ್ಗೆ ನಾವು ಮನೇಲೇ ಮಸಾಲ ಪುಡಿನ ರೆಡಿ ಮಾಡಿಕೊಂಡು ಮಾಡೋವಂಥದ್ದು ತುಂಬಾ ರುಚಿಯಾಗಿ ಬರುತ್ತೆ ಗೊತ್ತಾ. ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅನ್ನ ರಸಮ್ ಚಿಕನ್ ಪೆಪ್ಪರ್ ಡ್ರೈ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತಲ್ವ. ಆ ರೆಸಿಪಿನೂ ಕೂಡ ನಿಮ್ಗೆ ಇವತ್ತು ತೋರಿಸ್ತೀನಿ. ರೂಮ್ ನೋಡ್ತಿರ್ಬೋದು ನೀವು, ಬೆಡ್ನ ನಾನು ಬೆಳಗ್ಗೆ ಯಾವ ಥರ ಅರೇಂಜ್ ಮಾಡಿಟ್ಟಿರ್ತೀನೋ ಸಂಜೆವರೆಗೂ ಹಂಗೆ ಇರುತ್ತೆ. ಕ್ಲೀನ್ ಮಾಡೋ ಅಂಥದ್ದು ಏನೂ ಇರಲ್ಲ. ಬೆಳಗ್ಗೆ ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಇನ್ನು ಸಂಜೆ ನಾನು ಕಸ ಎಲ್ಲ ಗುಡಿಸಲ್ಲ, ಮನೆದು ಗುಡಿಸ್ಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಅಷ್ಟೇ. ನನಗೂ ಫುಲ್ ಇವತ್ತು ಸುಸ್ತಾಗಿ ಹೋಗ್ಬಿಟ್ಟಿದೆ. ಬೇಗ ಬೇಗ ಅಡುಗೆ ಮಾಡಿಬಿಡ್ಬೇಕು. ರಸಮ್ ಏನು ಬೇಗನೆ ಮಾಡಿಬಿಡ್ಬೋದು, ಲೇಟೇನಾಗಲ್ಲ. ಇನ್ನು ಡಿಮಾರ್ಟಿಂದ ಎಲ್ಲನೂ ತೊಗೊಂಡು ಬಂದಿದ್ನಲ್ಲ ಗ್ರೋಸರೀಸ್, ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇಷ್ಟೇ. ಇನ್ನು ಕ್ಲೀನ್ ಮಾಡೋವಂಥದ್ದು ಏನಿರುತ್ತೆ ಅಲ್ಲಿ, ಇನ್ನೇನೂ ಇಲ್ಲ ಕ್ಲೀನ್ ಮಾಡೋವಂಥದ್ದು. ಹಾಗಾಗಿ ಸಂಜೆ ಟೈಮ್ ನಾನೇನು ಅಷ್ಟೊಂದು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಊಟ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಪಾತ್ರೆ ನೋಡ್ತಿರ್ಬೋದು, ಇಷ್ಟು ಪಾತ್ರೆ ಇದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತೊಳೆದುಬಿಟ್ಟು ಆಮೇಲೆ ನಾನು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿದು ಅಡುಗೆನೂ ಕೂಡ ಮಾಡ್ತೀನಿ. ಚಿಕನ್ ತೊಗೊಂಡು ಬಂದಿದ್ನಲ್ಲ ಅದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ. ಅಂದರೆ ಆರ್ಡ್ರ್ ಮಾಡ್ಕೊಂಡಿದ್ದೆ, ಒಂದು ಅರ್ಧ kg ಆರ್ಡರ್ ಮಾಡಿದ್ದೀನಿ. ಇಲ್ಲೇನಾದರೂ ತೊಗೊಂಡ್ರೆ 1 kg ತೊಗೋಬೇಕಾಗತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ 1 kg. ಹಾಗಾಗಿ ಒಂದು ಅರ್ಧ kgನ ಆರ್ಡರ್ ಮಾಡ್ಕೊಂಡಿದ್ದೆ. ಇನ್ನು ನಾನು ಬೆಳಗ್ಗೆದ ಅಡುಗೆ ಏನು ಮಿಕ್ಕಲ್ವಾ ಅಂತ ಕೇಳ್ತಾ ಇರ್ತೀರಲ್ಲ, ನಾನು ಖಂಡಿತ ನಮ್ಮನೆ ಏನು ಮಿಕ್ಕಲ್ಲ. ಈಗ ನೀವು ನೋಡ್ತಿರ್ಬೋದು ಎಲ್ಲ ಖಾಲಿಯಾಗಿದೆ. ನಮಗೆ ಎಷ್ಟು ಬೇಕು ಅಷ್ಟೇ ನಾವು ಮಾಡಿಕೊಡೋದು. ಎಕ್ಸ್ಟ್ರಾ ಕೂಡ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ತಿನ್ನೋದೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ ನಾವು. ಇಲ್ಲಿ ಸ್ವಲ್ಪ ಕಾಳನ್ನ ನೆನೆಸಿದ್ದೀನಿ, ಅದನ್ನು ಹಂಗೆ ಇಟ್ಟಿದ್ದೀನಿ. ಹಾಗೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಂಡು ಕುಡಿದು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ. ಅನ್ನ ಒಂದು ಕಡೆ ಇಟ್ಬಿಟ್ರೆ ಇನ್ನೊಂದು ಕಡೆ ರಸಮ್ ಮಾಡ್ಕೊಳ್ಬೋದು, ಹಾಗೆ ಚಿಕನ್ ಪೆಪ್ಪರ್ ಡ್ರೈನೂ ಕೂಡ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಒಂದೇ ಸಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಳ್ತೀನಿ ಅಷ್ಟೇ. ಹಾಗೆ ನಾನು ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಸುಮಾರು ಒಂದು 6:50 ಆಗಿತ್ತು. 6:50 ಅಂತ ಅಂದರೆ 7 ಗಂಟೆ ಅಂದ್ಕೊಳ್ಳಿ. 7 ಗಂಟೆಗೆ ನಾನು ಅಡುಗೆ ಶುರು ಮಾಡಿದ್ರೆ ಒಂದು 8 ಗಂಟೆಗೆ ಮುಗಿಸ್ತೀನಿ. ಇವಾಗ ಮೊದಲು ರಸಮ್ಗೆ ರಸಮ್ ಪುಡಿನ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದು 2 ಸ್ಪೂನ್ ಆಗುವಷ್ಟು ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಸ್ಪೂನ್ ಆಗುವಷ್ಟು ಧನಿಯಾನ ಸೇರಿಸ್ಕೊಳ್ತೀನಿ. ಈ ಮೂರನ್ನು ಕೂಡ ಒಂದೇ ಮೆಜರ್ಮೆಂಟಲ್ಲಿ ತೊಗೊಳ್ಬೇಕು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ, ಒಂದು 4 ರಿಂದ 5 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು 60 ಸೆಕೆಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ 1 ಇಂಚಿನಷ್ಟು ಚಕ್ಕೆನ ಸೇರಿಸ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಕರ್ಬೇವಿನ ಸೊಪ್ಪು ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು 2 ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ. ಅದು ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟು ಅನ್ನ ಆಗಿದೆಯಾ ಅಂತ ನೋಡಿಕೊಂಡು ಅನ್ನನೂ ಕೂಡ ಗಂಜಿ ಬಸ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಕಲರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಬೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿನೇನು ಸೇರ್ಸೋಕ್ಕೆ ಹೋಗಿಲ್ಲ. ಈ ರಸಮ್ ಪುಡಿಯಲ್ಲಿ ನಾವು ಟೊಮೊಟೊ ರಸಮ್ ಇರ್ಬೋದು, ಮೆಣಸಿನ ರಸಮ್ ಇರ್ಬೋದು, ಎಲ್ಲ ಥರ ರಸಮ್ನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ.
ಹೋಗ್ಬಿಡುತ್ತೆ. ಇವಾಗ ರಸಮ್ಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಬೇಕಾಗುತ್ತೆ. ಟೊಮೊಟೊ ರಸಮ್ ಮಾಡ್ತಾ ಇರೋದ್ರಿಂದ ಒಂದು 3 ಟೊಮೊಟೊ ಬೇಕಾಗುತ್ತೆ. ನಾನು ಟೊಮೊಟೊನ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಂಡು ಬಿಡ್ತೀನಿ, ನೀರು ಹಾಕ್ತೆ. ಕೆಲವರು ಕೈಯಲ್ಲೇ ಕಿವುಚ್ಕೊಳ್ತಾರೆ. ನನಗೆ ಈ ಥರ ಮಿಕ್ಸಿಲಿ ರುಬ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅನಿಸುತ್ತೆ, ಹಾಗಾಗಿ ನಾನು ರುಬ್ಕೊಂಡು ಬಿಡ್ತೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಅದನ್ನು ಕೂಡ ನೀಟಾಗಿ ಕಿವುಚ್ಕೊಂಡ್ಬಿಟ್ಟು ಅದ್ರ ರಸನ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಇವಾಗ ರಸಮ್ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಮಡಿಕೆ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 6 ಇಂದ 7 ಇಳುಕ್ಲು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗಿ ಹೋಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನದ ಪುಡಿ ಹಾಕಿ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ರಸಮ್ ಪೌಡರ್, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ರಸಮ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನಾವು ಒಂದು 3 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ನಾವಿಬ್ಬರಿಗೆ ಅಲ್ವಾ, ಹಾಗಾಗಿ 2 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. 3 ಟೊಮೊಟೊಗೆ ಒಂದು 2 ಸ್ಪೂನ್ ಆಗುವಷ್ಟು ಪೌಡರ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಆಗಲೇ ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣು ಮತ್ತು ಟೊಮೊಟೊ ಹಣ್ಣ, ಆ ರಸನ ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಇದು ಕುದಿತಿರುವಾಗಲೇ ಎಷ್ಟು ಒಂದು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಟೊಮೊಟೊ ರಸಮ್ ರೆಡಿನೇ ಆಗೋಗ್ಬಿಡುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ಈ ಟೊಮೊಟೊ ರಸಮ್ನ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ ಪೆಪ್ಪರ್ ಡ್ರೈನು ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಈ ಥರ ಮಡಿಕೆಲೆ ಅಡುಗೆ ಮಾಡ್ಕೊಳ್ಳೋದು. ಅದರಲ್ಲೂ ಈ ರಸಮ್ ಇರ್ಬೋದು, ಚಿಕನ್ ಪೆಪ್ಪರ್ ಡ್ರೈ ಇರ್ಬೋದು, ಅಥವಾ ಮಜ್ಜಿಗೆ ಹುಳಿ, ಹಾಲು ಬಜ್ಜಿ ಈ ಥರದ್ದೆಲ್ಲ ನಾವು ಮಡಿಕೆಲಿ ಮಾಡಿಕೊಂಡ್ರೆ ಒಂದು ಎಕ್ಸ್ಟ್ರಾ ರುಚಿನೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಪೆಪ್ಪರ್ ಡ್ರೈಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಮೆಣಸು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಬೇಗನೆ ಆಗೋಗ್ಬಿಡುತ್ತೆ. ಇವಾಗ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪೌಡರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ನಾವು ಕಲ್ಲಲ್ಲಿ ಕೂಡ ಕುಟ್ಕೊಳ್ಬೋದು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಲೇ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆ, ಒಂದು ಫುಲ್ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಜಜ್ಜಿ ಸೇರಿಸ್ಕೊಂಡು 1-2 ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಮೆಣಸಿನ ಪುಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ 3/4 ಭಾಗದಷ್ಟು ಪುಡಿನ ಸೇರಿಸ್ಕೊಳ್ತೀನಿ, ಇನ್ನು 1/4 ಭಾಗದಷ್ಟು ನಾನು ಆಮೇಲೆ ಸೇರಿಸ್ಕೊಳ್ತೀನಿ. ಚಿಕನ್ನು ಕೂಡ ನಾನು ಆಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಈ ಪೌಡರ್ ಹಾಕಿದ್ಮೇಲೆ ಒಂದು 2 ಸೆಕೆಂಡ್ ನಾವು ಮಿಕ್ಸ್ ಮಾಡಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ನಾವು ಚಿಕನ್ನ ಆ್ಯಡ್ ಮಾಡ್ಕೊಳ್ಬೇಕು. ಅರ್ಧ kg ಚಿಕನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಸೇರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೇಯ್ಕೊಳುತ್ತೆ, ಎಕ್ಸ್ಟ್ರಾ ನೀರು ಬೇಕು ಅನ್ನೋದು ಏನೂ ಇರಲ್ಲ. ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ನಾನು ಮಿಕ್ಸ್ ಇಟ್ಕೊಂಡಿದ್ನಲ್ಲ ಆ ಪೌಡರ್, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಥರ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಸ್ವಲ್ಪ ಪೌಡರ್ನ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಳ್ತೀನಿ. ಇವಾಗ ನೋಡ್ತಿರ್ಬೋದು ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕನ್ ಪೆಪ್ಪರ್ ಡ್ರೈ ಒಂದು 10 ನಿಮಿಷಕ್ಕೆಲ್ಲ ರೆಡಿನೇ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸುಮಾರು 1 ಅವರ್ ಆಯಿತು. 7 ಗಂಟೆಗೆ ನಾನು ಶುರು ಮಾಡಿದ್ದು, ಈಗ 8 ಗಂಟೆ ಆಗಿದೆ. ಇವಾಗ ಎಲ್ಲ ಕೆಲಸ ಮುಗಿಸಿದ್ದಾಯಿತು, ಅಂದರೆ ಅಡುಗೆ ಮಾಡಿದ್ದು ಮುಗಿಸಿದ್ದಾಯಿತು. ಹೊಟ್ಟೆ ಕೂಡ ತುಂಬಾ ಹಶ್ವಾಗ್ತಾ ಇದೆ. ಮೊದಲು ಊಟ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಪೆಪ್ಪರ್ ಡ್ರೈ ಸ್ವಲ್ಪ ಟೇಸ್ಟ್ ನೋಡಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ನನಗೆ ಆ ಥರ ನೀಟಾಗಿ ಹೇಳಕ್ಕೆ ಬರಲ್ಲ, ಉಪ್ಪು ಖಾರ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಬರಲ್ಲ. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರು ಬಂದಮೇಲೆ ಅವ್ರ ಹತ್ರ ಟೇಸ್ಟ್ ಮಾಡಿಸಿ ಯಾವ ಥರ ಬಂದಿದೆ ರುಚಿ ಅಂತ ಕೂಡ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಮೊದಲು ಊಟ ಮಾಡ್ಕೊಂಡು ಬಿಡ್ತೀನಿ.
ಈಗ ನಿಮಗೆ ಹಂಗೆ ಪ್ಲೇಟ್ನ ಕೂಡ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ, ಜೊತೆಗೆ ಈರುಳ್ಳಿ ನಿಂಬೆಹಣ್ಣು. ನನಗೆ ಚಿಕನ್ ಏನಾದರೂ ಮಾಡಿದ್ರೆ ಈರುಳ್ಳಿ ನಿಂಬೆಹಣ್ಣು ಅಂತೂ ಇರಲೇಬೇಕು. ಪೆಪ್ಪರ್ ಡ್ರೈ ಆಗಲಿ ಏನೇ ಆಗಲಿ, ನನಗೆ ಚಿಕನ್ ಇದೆ ಅಂದರೆ ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣು ಇದ್ರೇ ಒಂಥರ ನನಗೆ ತಿನ್ನೋಕೆ ತುಂಬ ಇಷ್ಟ ಆಗೋದು. ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ನೋಡೋಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ಇವಾಗ ಡಿಮಾರ್ಟಿಂದ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅನ್ನೋದನ್ನ ತೋರಿಸ್ತೀನಿ. ನನಗೆ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಿದ್ದ ಪ್ರಶ್ನೆ ಅಂದರೆ, ನೀವು ಇಷ್ಟೊಂದೆಲ್ಲ ವೆರೈಟಿ ಅಡುಗೆ ಮಾಡ್ತೀರಾ ಪ್ರತಿದಿನ, ನಿಮ್ಮ ಗ್ರಾಸರಿ ಬಿಲ್ ಎಷ್ಟಾಗ್ಬೋದು ಮಂತ್ಲಿ, ಒಂದು 20,000 to 25,000 ಆಗ್ಬೋದಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ನಿಜವಾಗ್ಲೂ ನಮ್ಮ ಮನೆ ಅಷ್ಟೊಂದೆಲ್ಲ ಏನು ಬಿಲ್ ಆಗಲ್ಲ. ಎಲ್ಲರ ಮನೇಲೂ ಯಾವ ಥರ ಮಂತ್ಲಿ ಗ್ರಾಸರೀಸ್ನ ತೊಗೊಂಡು ಬರ್ತೀರಾ ನೋಡಿ, ಅದೇ ಥರ ನಾವು ಕೂಡ ತೊಗೊಂಡು ಬರೋದು. ನಾವು ಇಬ್ಬರೇ ಇರೋದ್ರಿಂದ ನಾನು ಕಡಿಮೆ ಕ್ವಾಂಟಿಟಿಲಿನೇ ಅಡುಗೆ ಮಾಡ್ಕೊತೀನಿ, ಆದರೆ ಸ್ವಲ್ಪ ಬೇರೆ ಬೇರೆ ಥರ ಮಾಡ್ಕೊತೀನಿ ಅಷ್ಟೇ. ಅಂದರೆ ಪ್ರೋಟೀನ್, ಕಾರ್ಬ್ಸ್ ಮತ್ತು ಫೈಬರ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಯಾವ್ಯಾವ ಥರ ಅಡುಗೆ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಮಾಡ್ಕೊತೀನಿ. ಅದು ನಿಮಗೆ ಜಾಸ್ತಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಆ ಥರ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಮಂತ್ಲಿ ಗ್ರಾಸರೀಸ್ ಬಿಲ್ ಎಷ್ಟಾಗತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಾನೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಈ ತಿಂಗಳು ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಎಲ್ಲಾನು ತಗೊಂಡ್ ಬಂದಿದ್ದೀನಿ. ಬೆಡ್ ಕವರ್ನ ತಗೊಂಡ್ ಬಂದಿದ್ದೀನಿ. ಈ ಬೆಡ್ ಕವರ್ ಬಂದು 555 ರೂಪಾಯಿ. ಡಿಮಾರ್ಟ್ ಪ್ರೈಸ್ ಅಲ್ಲಿ 499 ರೂಪಾಯಿಗೆ ಸಿಕ್ತು, ಅಂದ್ರೆ 500 ರೂಪಾಯಿಗೆ ಸಿಕ್ತು. ನಮ್ಮ ಮನೇಲಿ ಬ್ಲೂ ಕಲರ್ ಬೆಡ್ ಕವರ್ ಆಲ್ರೆಡಿ ಒಂದಿದೆ, ಮತ್ತೆ ಯಾಕೆ ಇದನ್ನೇ ತಗೊಂಡ್ ಬಂದಿದ್ದೀನಿ ಅಂದ್ರೆ ನನಗೆ ಬ್ಲೂ ಕಲರ್ ಅಂದ್ರೆ ತುಂಬಾನೇ ಇಷ್ಟ. ಬ್ಲೂ ಬಿಟ್ರೆ ಪಿಂಕ್ ಕಲರ್ ಒಂದಿತ್ತು, ಹಾಗೆ ಪರ್ಪಲ್ ಕಲರ್ ಒಂದಿತ್ತು. ನಾನು ಹೆಂಗ್ ಮಾಡ್ತಾ ಇದ್ದೆ ಅಂದ್ರೆ ಪರ್ಪಲ್ ಕಲರ್ ಅಥವಾ ಪಿಂಕ್ ಕಲರ್ ಹಾಕಿದಾಗ 1 ದಿನ 2 ದಿನ ಆಗ್ತಾ ಇದ್ದೆ ಅಷ್ಟೇ. ಆಮೇಲೆ ಬ್ಲೂ ಕಲರ್ ಬೆಡ್ಶೀಟ್ ನ ವಾಶ್ ಮಾಡಾದ್ಮೇಲೆ ಪಟ್ ಅಂತ ಅದನ್ನೇ ಹಾಕೋಗ್ಬಿಡ್ತಿದ್ದೆ. ಏನೋ ಒಂಥರ ನನ್ಗೆ ಆ ಕಲರ್ ತುಂಬಾನೇ ಇಷ್ಟ ಆಗುತ್ತೆ, ಹಾಗಾಗಿ ಅದೇ ಕಲರ್ ಇರ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ತಗೊಂಡ್ ಬಂದೆ. ಡಿಮಾರ್ಟ್ ಅಲ್ಲಿ ನಾನು ಯಾವತ್ತೂ ಕೂಡ ಬೆಡ್ ಕವರ್ನೆಲ್ಲ ತಗೊಂಡ್ ಬರ್ತಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ತಗೊಂಡ್ ಬಂದಿದ್ದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಡಿಮಾರ್ಟ್ಗಿಂತ ನಾವು ಚಿಕ್ಕಪೇಟೆಗೆ ಹೋಗಿ ಬೆಡ್ ಕವರ್ ಇರ್ಬೋದು ಅಥವಾ ಕರ್ಟನ್ ಇರ್ಬೋದು ಅವನ್ನೆಲ್ಲ ತಗೊಂಡ್ ಬಂದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಇದನ್ನು ಕೂಡ ನಾನು ಚಿಕ್ಕಪೇಟೆಲ್ಲೇ ತಗೊಂಡ್ ಬಂದಿದ್ದು. ಆ ಬೆಡ್ ಕವರು ಮತ್ತೆ 2 ಪಿಲ್ಲೋ ಕವರ್ ಕೊಟ್ಟಿದ್ದಾರೆ, ಅದಕ್ಕೆ 350 ರೂಪಾಯಿ ಆಯ್ತು. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಗೊತ್ತಾ. ಬೇರೆ ಬೆಡ್ ಕವರ್ ಎಲ್ಲ ಹಾಕದ್ಮೇಲೆ ನಾವೇನಾದ್ರೂ ಕುತ್ಕೊಂಡ್ರೆ ಆ ಕಡೆ ಈ ಕಡೆ ಜರುಗ್ತಾ ಇರತ್ತೆ, ಬಟ್ ಈ ಬೆಡ್ ಕವರ್ ತುಂಬಾನೇ ನೀಟಾಗಿ ಕುತ್ಕೊಳ್ಳುತ್ತೆ. ನಾವ್ ಆರಾಮಾಗಿ ಅಲ್ಲಿ ಕುತ್ಕೊಂಡ್ರು ಏನು ಆಗಲ್ಲ, ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಕದಲಲ್ಲ ಅದು ಅಂತಾನೆ ಹೇಳ್ಬೋದು. ಇನ್ನ ಚಿಕ್ಕ ಚಿಕ್ಕ ಪಿಲ್ಲೋಗೆ ತಗೊಂಡ್ ಬಂದಿದ್ದೀನಲ್ಲ, ಅದು 5 ಪಿಲ್ಲೋ ಕವರ್ ಬಂದಿತ್ತು, ಅದಕ್ಕೆ 250 ರೂಪಾಯಿ ಆಯ್ತು. ಡಿಮಾರ್ಟ್ಗೆ ಹೋಲಿಸ್ಕೊಂಡ್ರೆ ಅಲ್ಲೇ ಸ್ವಲ್ಪ ನನಗೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ. ಕ್ವಾಲಿಟಿ ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ತಗೊಂಡ್ ಬಂದೆ ಅಷ್ಟೇ. ಹಾಗೆ ಇದಕ್ಕೆ ಮ್ಯಾಚ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಕರ್ಟನ್ ನ ತಗೊಂಡ್ ಬಂದಿದ್ದೀನಿ. ನಾನು ಯಾವಾಗ್ಲೂ ಬೆಡ್ ಕವರ್ನ ಯಾವ್ದು ಹಾಕ್ತೀನೋ ಅದೇ ಕಲರ್ ಕರ್ಟನ್ ನ ವಿಂಡೋಗೆ ಹಾಕ್ತೀನಿ, ನನಗೆ ಅದೇ ಇಷ್ಟ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹಾಕ್ತೀನಿ. ಇದು ಬಂದ್ಬಿಟ್ಟು 399, 400 ರೂಪಾಯಿ ಒಂದು ಪೀಸ್ ಇದು. ಇನ್ನ ಇದೊಂದು 3 ಪಿಲ್ಲೋ ಕವರ್ನ ತಗೊಂಡ್ ಬಂದಿದ್ದೀನಿ. ಅಂದ್ರೆ ಚಿಕ್ಕ ಚಿಕ್ಕ ಪಿಲ್ಲೋಸ್ ಇದೆಯಾ ನೋಡಿ, ಅದಕ್ಕೆ ಹಾಕೋಣ ಅಂತ ತಗೊಂಡ್ ಬಂದೆ. ನನಗೆ ತುಂಬಾ ಇಷ್ಟ ಆಯ್ತು ಗೊತ್ತಾ. ಒಂದೊಂದು ಪೀಸು 89 ರೂಪೀಸ್. ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡೆ. ಇದೊಂದ್ ಜೊತೆ ಸ್ಲಿಪ್ಪರ್ನ ತಗೊಂಡಿದ್ದೀನಿ. ನಾನ್ ಡಿಮಾರ್ಟ್ ಅಲ್ಲಿ ಯಾವತ್ತೂ ಸ್ಲಿಪ್ಪರ್ ತಗೊಂಡ್ ಬಂದಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಈ ಸ್ಲಿಪ್ಪರ್ ತಗೊಂಡಿದ್ದು. ನಾವು ಮಾಮೂಲಿಯಾಗಿ ನೆಲಮಂಗಲ ಡಿಮಾರ್ಟ್ಗೆ ಹೋಗ್ತೀವಿ. ಈ ಸಲ ನೆಲಮಂಗಲ ಡಿಮಾರ್ಟ್ಗೆ ಹೋಗಿರ್ಲಿಲ್ಲ. ಆಂಟಿನೂ ಕೂಡ ಇದೇ ಡಿಮಾರ್ಟ್ಗೆ ಹೋಗೋಣ, ಬಗಲ್ಗುಂಟೆ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳಿದ್ರು, ಹಂಗಾಗಿ ಅಲ್ಲಿಗೆ ಹೋಗಿದೆ. ಅದು ಸ್ವಲ್ಪ ಡಿಮಾರ್ಟ್ ಚಿಕ್ಕದು, ತುಂಬಾ ಜನ ಇದ್ರು ಗೊತ್ತಾ, ಬಿಲ್ಲಿಂಗ್ ಮಾಡ್ಸಕ್ಕೆ ಆಗ್ಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಈ ಸ್ಲಿಪ್ಪರ್ ಬಂದ್ಬಿಟ್ಟು 189 ರೂಪೀಸ್. ಹೊರಗಡೆ ಇದಕ್ಕೆ ಒಂದು 300 ರೂಪಾಯಿ ಆದ್ರೂ ಆಗುತ್ತೆ. ಹೊರಗಡೆ ಹೋಲಿಸ್ಕೊಂಡ್ರೆ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಿಗೆ ಇದು ಸಿಕ್ತು ಅಂತಾನೆ ಹೇಳ್ಬೋದು. ಇನ್ನ ಗ್ರಾಸರೀಸ್ ಎಲ್ಲ ಮನೆಗೆ ಏನೇನ್ ಬೇಕು ಅದನ್ನ ತಗೊಂಡ್ ಬಂದೆ. ಮಿಲೆಟ್ ನ ತಗೊಂಡ್ ಬಂದೆ, ಆರ್ಕ ಮತ್ತೆ ನವಣೆನ ತಗೊಂಡ್ ಬಂದಿದ್ದೀನಿ. ಅರ್ಧ ಕೆಜಿ ತಗೊಂಡ್ ಬಂದೆ. ನಾನು ಯಾವಾಗ್ಲೂ ಇದ್ರಲ್ಲಿ ಏನಾದ್ರು ಮಾಡ್ತಾ ಇರ್ತೀನಲ್ಲ. ಇನ್ನ ಕಡಲೆ ಬೀಜ ತಗೊಂಡಿದ್ದೀನಿ ಅರ್ಧ ಕೆಜಿ. ಇನ್ನ ಪಿಸ್ತಾ, ಗೋಡಂಬಿ ಮತ್ತೆ ಬಾದಾಮಿ. ನಮ್ಮನೆ ಇದೆರಡು ಇರಲೇಬೇಕು, ಏನಿಲ್ಲ ಅಂದ್ರೆ ನಡೆಯುತ್ತೆ. ಈ ಬಾದಾಮಿ ಗೋಡಂಬಿ ಇಲ್ಲ ಅಂದ್ರೆ ಆಗಲ್ಲ. ನನ್ನ ಹಸ್ಬೆಂಡು ತಿಂತಿರ್ತಾರೆ, ನನ್ಗೂ ಕೂಡ ತುಂಬಾ ಇಷ್ಟ. ಇನ್ನ ತೊಗರಿ ಬೇಳೆ ತಗೊಂಡ್ ಬಂದಿದ್ದೀನಿ. ತೊಗರಿ ಬೇಳೆ ಎಷ್ಟು ರೇಟ್ ಆಗಿದೆ ಅಲ್ವಾ, ತುಂಬಾ ರೇಟ್ ತೊಗರಿ ಬೇಳೆ ಅಂತೂ. ಇನ್ನ ಮಾಮೂಲಿ ಪೇಸ್ಟ್ ತಗೊಂಡಿದ್ದೀನಿ, ಪಲಾವ್ ಎಲೆ, ಕಡಲೆಬೇಳೆ ಒಂದು ಅರ್ಧ ಕೆಜಿ ತಗೊಂಡೆ.
ಇದು ಬಂದು ನನ್ನ ಹಸ್ಬೆಂಡ್ಗೆ ಜಾನ್ಸನ್ಸ್ ಬೇಬಿ ಶಾಂಪು. ಇನ್ನ ಚಿಯಾ ಸೀಡ್ಸ್ನ ತಗೊಂಡಿದ್ದೀನಿ. ನಾನು ಮಾಮೂಲಿಯಾಗಿ ಈ ಶಾಂಪೂನೆಲ್ಲ ಬಳಸಲ್ಲ, ಸೀಗೆಕಾಯಿ ಪುಡಿನೇ ನಾನು ತಲೆಗೆ ಹಾಕೋದು. ಆದ್ರೆ ನನ್ನ ಹಸ್ಬೆಂಡ್ಗೆ ಸೀಗೆಕಾಯಿ ಪುಡಿ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಅವರು ಈ ಶಾಂಪೂನ ಇಷ್ಟಪಡ್ತಾರೆ ಅಂತ ಅದನ್ನ ತಗೊಂಡ್ ಬಂದಿದ್ದೀನಿ. ಇನ್ನ ಉದ್ದಿನ ಕಾಳನ್ನ ತಂದಿದ್ದೀನಿ ಈ ಸಲ, ಹಾಗೆ ಕಾಬೂಲ್ ಕಡ್ಲೆ. ಇದರಲ್ಲಿ ನನ್ನ ಹಸ್ಬೆಂಡ್ಗೆ ಪಲ್ಯ ಮಾಡ್ಕೊಂಡ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ ಬಂದಿದ್ದೀನಿ. ಈ ಸಲ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನ ಈ ಹಪ್ಪಳ ತಗೊಂಡ್ ಬಂದಿದ್ದೀನಿ, ಬೈ 1 get 1 ಫ್ರೀ ಅಂತ ಇತ್ತು. ನಾನು ಸಾಮಾನ್ಯವಾಗಿ ಈ ತರ ಡಿಮಾರ್ಟ್ ಅಲ್ಲಿ ಹಪ್ಪಳ ಎಲ್ಲ ತಗೊಂಡ್ ಬರಲ್ಲ, ಮನೇಲಿ ಖಾಲಿ ಆಗೋಗ್ಬಿಟ್ಟಿತ್ತು. ಇವಾಗ ಬೇಸಿಗೆ ಅಲ್ವಾ, ಇನ್ನೇನ್ ಅಮ್ಮ ಮಾಡ್ಬಿಟ್ಟು ಕೊಟ್ಟು ಕಳಿಸ್ತಾರೆ, ನೋಡ್ಬೇಕು, ಅಲ್ಲಿವರೆಗೂ ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದೆ ಅಷ್ಟೇ. ಮಾಡೋದು ತುಂಬಾನೇ ಕಡಿಮೆ, ನಾನು ಮಾಡಿದ್ರು ಕೂಡ ತವಾ ಮೇಲೆ ಆ ಕಡೆ ಈ ಕಡೆ ನೀಟಾಗಿ ಸುಟ್ಕೊಂಡ್ ಬಿಡ್ತೀನಿ, ಎಣ್ಣೆಲಿ ಕರಿಯಕ್ ಹೋಗಲ್ಲ. ಇನ್ನ ಟಿಶ್ಯೂ ತಗೊಂಡ್ ಬಂದೆ. ಟಿಶ್ಯೂ ಇಲ್ಲಿ ತಗೊಂಡ್ರೆ 60 ರೂಪಾಯಿಗೆ ಒಂದಿರುತ್ತೆ, ಡಿಮಾರ್ಟ್ಗೆ ಹೋದ್ರೆ 60 ರೂಪಾಯಿಗೆ 2 ಸಿಗುತ್ತೆ ಅಷ್ಟೇ. ಇನ್ನ ಪೆನೈಲ್ ನ ತಗೊಂಡೆ, ಇದು ಕೂಡ ಬೈ 1 get 1 ಫ್ರೀ ಅಂತ ಇತ್ತು. ಇದ್ರದ್ದು ಎಲ್ಲಾದ್ರದ್ದು ಪ್ರೈಸ್ ಹೇಳಲ್ಲ, ಯಾಕಂದ್ರೆ ಡಿಮಾರ್ಟ್ ಅಲ್ಲಿ ಇವತ್ತೋಗಿ ತಗೊಂಡಿರೋ ಪ್ರೈಸ್ ಇನ್ನೊಂದ್ 3 ದಿನ ಹೋಗ್ಬಿಟ್ಟು ನೋಡಿದ್ರೆ ಇರಲ್ಲ, ಹಂಗಾಗಿ ನಾನೇನ್ ಎಲ್ಲಾದ್ರ ಬೆಲೆನೂ ಕೂಡ ಹೇಳಕ್ ಹೋಗ್ತಿಲ್ಲ. ಇನ್ನ ಈ ಹೆಸರು ಬೇಳೆನ ತಗೊಂಡೆ, ಅನ್ಪಾಲಿಶ್ಡ್ ಹೆಸರು ಬೇಳೆ. ಇದ್ರಲ್ಲಿ ಪಾಯಸ ಮಾಡ್ತಾರೆ. ನನಗೆ ಆ ಪಾಯಸ ರೆಸಿಪಿ ಬೇರೆ ತರ ಮಾಡ್ತೀನಿ ನಾನು, ಆದ್ರೆ ಆಂಟಿ ಬೇರೆ ತರ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂದ್ಸಲ ನೀನ್ ಮಾಡು ವ್ಲಾಗ್ ಅಲ್ಲಿ ಚೆನ್ನಾಗಿ ಬರುತ್ತೆ ರೆಸಿಪಿ ಅಂತ, ಹಂಗಾಗಿ ಅದನ್ನ ತಗೊಂಡ್ ಬಂದಿದ್ದೀನಿ. ನಾ ಈ ಪುಟ್ಟು ಬೌಲ್ಗಳನ್ನ ತಗೊಂಡ್ ಬಂದಿದ್ದೀನಿ. ಒಂದೊಂದು 22 ರೂಪಾಯಿ. ಇದು ಮಾಮೂಲಿ ಟೊಮೊಟೊ ಕೆಚಪ್ ಎಲ್ಲ ಹಾಕ್ದಾಗ ಅಥವಾ ಮೀನ್ ಚಟ್ನಿ ಎಲ್ಲ ಹಾಕ್ದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಇದು ಬಂದು 29 ರೂಪಾಯಿ ದೊಡ್ಡದು. ಇನ್ನ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ಈ ಮಿಲ್ಕ್ ಶೇಕ್ ನ ತಗೊಂಡ್ ಬಂದಿದ್ದೀನಿ. ಅವ್ರಿಗೆ ಬಾದಾಮ್ ಮಿಲ್ಕ್ ಶೇಕ್ ಅಂದ್ರೆ ತುಂಬಾ ಇಷ್ಟ. ಅವ್ರೇನಾದ್ರು ಡಿಮಾರ್ಟ್ ಗೆ ಬಂದ್ರೆ ಈ ತರ ಚಿಕ್ಕದೆಲ್ಲ ತಗೊಳಕ್ಕೆ ಹೋಗಲ್ಲ, ಅವರೆಲ್ಲ ಫುಲ್ ದೊಡ್ಡ ಜ್ಯೂಸ್ ನ ತಗೊಂಡ್ ಬರೋದು. ಅವ್ರಿಗೆ ಜ್ಯೂಸ್ಗಳಂದ್ರೆ ತುಂಬಾ ಇಷ್ಟ, ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಏನು ಮಾಡಕ್ಕಾಗಲ್ಲ, ಅವ್ರವ್ರ ಇಷ್ಟ ಅಲ್ವಾ. ಈಗ ನಾವೊಂದು ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೀವು ಕೂಡ ಅದನ್ನೇ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡೋದು ತಪ್ಪಾಗತ್ತೆ. ಅವರು ಕೂಡ ಆದಷ್ಟು ಮನೆ ಊಟ ಈ ತರನೇ ತಿಂತಾರೆ. ಕೆಲವೊಮ್ಮೆ ಜ್ಯೂಸ್ಗಳಿರ್ಬೋದು ಅಥವಾ ಚಾಕ್ಲೇಟ್ಸ್ ಇರ್ಬೋದು, ಅವ್ರಿಗೆ ತುಂಬಾ ಇಷ್ಟ, ಅದನ್ನ ಅವರು ತಿಂತಾರೆ. ನಾನು ಹೋದಾಗ ಅದ್ರಲ್ಲೂ ಸ್ವಲ್ಪ ಕಡಿಮೆ ಮಾಡಿ ಈ ತರ ಚಿಕ್ಕ ಬಾಟಲ್ನ ತಗೊಂಡ್ ಬರ್ತೀನಿ ಅಷ್ಟೇ. ಇನ್ನು ಟೋಟಲ್ ಬಿಲ್ ಬಂದು 4527 ರೂಪಾಯಿ ಆಗಿದೆ. ಇಷ್ಟಕ್ಕೆ 4527 ಆಯ್ತು. ಇದನ್ನ ನಾವು ಮಂತ್ಲಿ ಗ್ರಾಸರೀಸ್ ಬಿಲ್ ಅಂತ ಏನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ, ಮುಂದಿನ ಸಲ ಸ್ವಲ್ಪ ಕಡಿಮೆ ಆಗ್ಬೋದು. ಅದು ಅಲ್ಲದೆ ಈ ಸಲ ನಾನು ಬೆಡ್ ಕವರು, ಈ ಪಿಲ್ಲೋ ಕವರು ಎಲ್ಲಾನು ತಗೊಂಡ್ ಬಂದಿದ್ದೀನಿ ನೋಡಿ, ಹಂಗಾಗಿ ಇಷ್ಟೊಂದು ಬಿಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ನಾನು ಇನ್ನ ಕೆಲವೊಂದು ಗ್ರಾಸರೀಸ್ನೆಲ್ಲ ತಗೊಂಡೇ ಇಲ್ಲ. ಇನ್ನ ಸಣ್ಣ ಪುಟ್ಟದ್ದು ಉಪ್ಪಿರ್ಬೋದು ಅಥವಾ ಪಲಾವ್ದು ಸ್ಪೈಸಸ್ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ ತಗೊಳ್ಳಿಲ್ಲ. ಟೋಟಲ್ ಆಗಿ ಮಂತ್ಲಿ ಗ್ರಾಸರೀಸ್ ಬಿಲ್ ಎಷ್ಟಾಗತ್ತೆ ಅಂತ ಕೇಳೋದಾದ್ರೆ ಒಂದು 5000 ಆಗತ್ತೆ ಅಂತಾನೆ ಅನ್ಕೊಳ್ಬಹುದು. ಇವಾಗ ಈ 4527 ರೂಪಾಯಿ ಆಗೋಗ್ಬಿಟ್ಟಿದೆಯಲ್ಲ, ಎಲ್ಲಾ ಗ್ರಾಸರೀಸ್ ನ ತಂದ್ಬಿಟ್ರೆ ನೀವು ಅಂತ ಕೇಳೋದಾದ್ರೆ ಇಲ್ಲ, ಇನ್ನ ಸ್ವಲ್ಪ ಗ್ರಾಸರೀಸ್ ನ ತಗೊಂಡ್ಬೇಕು. ಅದನ್ನ ಈ ಲೋಕಲ್ ಶಾಪ್ ಅಲ್ಲೇ ತಗೊಂತೀನಿ. ಇನ್ನ ಅಕ್ಕಿ ಇರ್ಬೋದು ಅಥವಾ ರಾಗಿ ಇರ್ಬೋದು, ಹಾಗೆ ಗೋಧಿ ಇರ್ಬೋದು, ಇದನ್ನೆಲ್ಲ ನಮ್ಗೆ ಊರಿಂದಾನೇ ಕೊಟ್ಟು ಕಳಿಸ್ತಾರೆ, ನಮ್ಮ ಅತ್ತೆ ಮಾವ ಕೊಟ್ಟು ಕಳಿಸ್ತಾರೆ. ಗೋಧಿನ ಸೊಸೈಟಿಲಿ ಕೊಡ್ತಿದ್ರಲ್ಲ, ಅಲ್ಲಿವರೆಗೂ ಕೊಟ್ಟು ಕಳಿಸ್ತಾ ಇದ್ರು. ಇವಾಗ ಸೊಸೈಟಿಲಿ ಗೋಧಿನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ನೋಡಿ, ಹಂಗಾಗಿ ನಾನು ದಿನಸಿ ಅಂಗಡಿಲೇನೆ ಗೋಧಿನ ತಗೊಂಡ್ ಬರ್ತೀನಿ. ನನ್ಗೆ ಡಿಮಾರ್ಟ್ ಅಲ್ಲಿ ಗೋಧಿ ಅಷ್ಟೊಂದು ಇಷ್ಟ ಆಗಲ್ಲ, ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ, ಹಂಗಾಗಿ ದಿನಸಿ ಅಂಗಡಿಲೇ ತಗೊಂಡ್ ಬರ್ತೀನಿ. ಇನ್ನ ಕೆಲವೊಂದು ಗ್ರಾಸರೀಸ್ನೆಲ್ಲ ನಾನು ಲೀಸ್ಟ್ ಮಾಡ್ಬಿಟ್ಟು ದಿನಸಿ ಅಂಗಡಿಗೆ ಕೊಡ್ತಿದ್ದೆ, ಅವರೇನೆ ತಂದು ಕೊಟ್ಟು ಹೋಗೋರು. ಒಂದೊಂದ್ಸಲ ಏನಾಗ್ಬಿಡೋದು ಅಂದ್ರೆ ನಾನು ಒಂದು ಅರ್ಧ ಕೆಜಿ ತೊಗರಿ ಬೇಳೆನ ಬರ್ದಿದ್ರೆ ಅವ್ರು 1 ಕೆಜಿ ತೊಗರಿ ಬೇಳೆ ತಂದು ಕೊಟ್ಬಿಡೋರು, ಮತ್ತೆ ನಾನು ವಾಪಸ್ ಕೊಟ್ಬಿಟ್ಟು ಮತ್ತೆ ಹೋಗಿ ಇಸ್ಕೊಂಡ್ ಬರ್ಬೇಕಿತ್ತು. ಹಂಗಾಗಿ ಡಿಮಾರ್ಟ್ಗೆ ಹೋಗಿ ತಗೊಂಡ್ ಬಂದ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಇವಾಗ ಡಿಮಾರ್ಟ್ಗೆ ಹೋಗಿ ತಗೊಂಡ್ ಬರ್ತಾ ಇದೀನಿ ಅಷ್ಟೇ. ಇನ್ನ ತಿಂಗಳಿಗೆ ಗ್ರಾಸರೀಸ್ಗೆ ಅಂತಾನೆ ಹೇಳ್ಬಿಟ್ಟು ನಾನು 5000ನ ಖರ್ಚು ಮಾಡ್ತೀನಿ ಅಂತಾನೆ ಹೇಳ್ಬೋದು. 5000 ಕರೆಕ್ಟ್ ಆಗಿ ನಮ್ಮ ಮನೆ ಗ್ರಾಸರೀಸ್ಗೆ ಬಿಲ್ ಆಗುತ್ತೆ. ಒಂದೊಂದ್ಸಲ ಕಡಿಮೆ ಕೂಡ ಆಗುತ್ತೆ, ಒಂದೊಂದ್ಸಲ ಜಾಸ್ತಿ ಕೂಡ ಆಗುತ್ತೆ. ಇನ್ನ ಹಣ್ಣು ತರಕಾರಿಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಆಗತ್ತೆ ಅಂತಾನೆ ಹೇಳ್ಬೋದು. ಹಣ್ಣು ತರಕಾರಿ ಚಿಕನ್ ಎಲ್ಲ ಇರುತ್ತಲ್ವಾ, ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗತ್ತೆ. ಅಂದ್ರೆ ವಾರದಲ್ಲಿ ಒಂದು 500 ರೂಪಾಯಿ ಆದ್ರೂ ನಾನು ಹಣ್ಣು ತರಕಾರಿಗೆ ಖರ್ಚು ಮಾಡ್ತೀನಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ತಿಂಗಳಿಗೆ ಒಂದು 7 ರಿಂದ 8000 ಖರ್ಚಾಗತ್ತೆ ಅಂತಾನೆ ಹೇಳ್ಬೋದು. ಅದು ಇದು ಎಲ್ಲಾನು
ಸೇರಿಸ್ಕೊಂಡು ಮನೆಗೆ ಗ್ರಾಸರೀಸ್ಗೆ ಅಂತ ಹೇಳ್ಬಿಟ್ಟು ಒಂದು 8,000 ರೂಪಾಯಿ ಖರ್ಚಾಗುತ್ತೆ. ಇವಾಗ ಯಾರಾದರೂ ನನಗೆ ಕೇಳ್ಬೋದು, ಇರೋರಿಬ್ರಿಗೆ ತಿಂಗ್ಳಿಗೆ 8,000 ರೂಪಾಯಿ ಖರ್ಚು ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಅನ್ಸ್ಬೋದು. ಇರೋರಿಬ್ರಿಗೆ ಇಷ್ಟೊಂದು ಖರ್ಚು ಮಾಡ್ತೀರಾ ತಿಂಗಳಿಗೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ನನ್ಗಿರ್ಬೋದು, ನನ್ನ ಹಸ್ಬೆಂಡ್ಗಿರ್ಬೋದು ಶಾಪಿಂಗ್ ಮಾಡೋ ಕ್ರೇಜ್ ಇರ್ಬೋದು, ಅಥವಾ ಆಚೆ ಕಡೆ ಈಚೆ ಕಡೆ ಔಟಿಂಗ್ ಹೋಗೋ ಕ್ರೇಜ್ ಅದೆಲ್ಲ ನಮ್ಗೆ ನಿಜವಾಗ್ಲೂ ಇಲ್ಲ. ಇನ್ನು ಹೋಟೆಲ್ಗೆ ಹೋಗಿ ತಿನ್ನೋ ಕ್ರೇಜ್ ಅಂತೂ ನನಗಂತೂ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ನಾನು ವರ್ಷಕ್ಕೆ ಒಂದ್ಸಲ ಹೋಟೆಲ್ಗೆ ಹೋಗಿ ಊಟ ಮಾಡೋದೇ ಹೆಚ್ಚು. ನೀವು ಲೆಕ್ಕ ಹಾಕೊಳ್ಳಿ, ಒಂದ್ಸಲ ನಾವೇನಾದ್ರೂ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ ಅಂದ್ರೆ 1,500 ಖರ್ಚಾಗತ್ತೆ, ಇಲ್ಲ 2,000 ಖರ್ಚಾಗತ್ತೆ. ನಾವು ಲಾಸ್ಟ್ ಟೈಮ್ ಆನಿವರ್ಸರಿಗೆ ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲಿ ನಿಜವಾಗ್ಲೂ 1,800 ರೂಪಾಯಿ ಬಿಲ್ ಆಯ್ತು ಒನ್ ಟೈಮ್ಗೆ. ಅಲ್ಲಿ ನಾವು ಯೋಚನೆ ಮಾಡಲ್ಲ, ಆರಾಮಾಗಿ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಆದ್ರೆ ಮಂತ್ಲಿ ಮನೆಗೆ ಏನಾದ್ರು ಗ್ರೋಸರೀಸ್ ತಗೊಂಡ್ ಬರ್ಬೇಕು, ಅಥವಾ ಮನೆಗೆ ಹಣ್ಣುಗಳನ್ನ ತರಬೇಕು, ತರಕಾರಿಗಳನ್ನ ತರಬೇಕು ಅಂದ್ರೆ ಅವಾಗ ಯೋಚನೆ ಮಾಡ್ತೀವಿ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಆ ತರ ನಿಜವಾಗ್ಲೂ ಯೋಚನೆ ಮಾಡಲ್ಲ. ಹೊರಗಡೆ ಫುಡ್ನ ನಾವು ತಿನ್ನೋದು ಕಡಿಮೆ ಅಲ್ವಾ, ಹಾಗಾಗಿ ಮನೇಲೆ ಯಾವ್ಯಾವ ತರ ಹೆಲ್ದಿ ಫುಡ್ನ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಡು ಮಾಡ್ಕೊಳ್ತೀನಿ ಅಷ್ಟೇ. ಅದಕ್ಕೆ ಯಾವ್ಯಾವೆಲ್ಲ ಗ್ರೋಸರೀಸ್ನ ಬೇಕು ಅದನ್ನ ತಂದು ಇಟ್ಕೊಂಡಿರ್ತೀನಿ. ಇನ್ನ ತುಂಬಾ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಿರ್ತೀರಲ್ವಾ, ಅಷ್ಟೊಂದು ಮಾಡ್ತೀರಲ್ಲ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾನೇನು ಅಷ್ಟೊಂದು ಮಾಡಲ್ಲ. ಪ್ರೋಟೀನ್ ಇರ್ಬೋದು, ಕಾರ್ಬ್ಸ್ ಇರ್ಬೋದು, ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಬ್ಯಾಲೆನ್ಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿಕೊಂಡೆ ನಾನು ಮಾಡ್ಕೊಳ್ಳೋದು ಅಷ್ಟೇ. ನಿಮಗೆ ಆ ಥರ ಕಾಣಿಸ್ಬೋದು, ಅದು ಯಾಕೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳ್ತಿದ್ರಿ ಅಲ್ವಾ, ನಿಮ್ಮ ಮಂತ್ಲಿ ಗ್ರೋಸರೀಸ್ ಬಿಲ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇನ್ನೇನು ಬರೋ ಟೈಮು. ಅಕಸ್ಮಾತ್ ಏನಾದರೂ ನಾನು ಎದ್ದಿದ್ರೆ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಚಿಕನ್ ಪೆಪ್ಪರ್ ಡ್ರೈ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಏನಾದರೂ ಮಲ್ಕೊಂಡ್ಬಿಟ್ಟಿದ್ರೆ ಅದನ್ನು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಇವಾಗಲೇ ವ್ಲಾಗ್ನ ಕೂಡ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.